ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗ್ತವೆ. ನೀವೇನು ಅನ್ಕೊಂಡಿದ್ದೀರಾ ಇವೇನು ಮಾಲ್ ಪೇಪರ್ಸು ಯೂಸ್ ಇಲ್ಲ ಅಂತ? ಆ ರೀತಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳು. ಯಾಕಂದರೆ ಪ್ಯಾಟರ್ನ್ ಸೇಮ್ ಇರ್ತದೆ, ಜೊತೆಗೆ ಕ್ವಶನ್ ರಿಪೀಟ್ ಆಗ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ನಿಮಗೆ ಪಾಸ್ ಆಗಲಿ, ಸ್ಕೋರ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮಾಲ್ ಪೇಪರ್ಸ್ ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಇಂದುಡಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮದು SLC ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಡೋಲ್ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅಂತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಇಂದುಡಿನ ಶುರು ಮಾಡೋಣ. ಜೊತೆಗೆ ನಿಮಗೆ ಚಾನಲಿಗಲ್ಲಿ ವಿಜ್ಞಾನ ವಿಷಯದ ಮೇಲೆ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ಗಳು, ಮತ್ತು 1 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಹಾಕಿದ್ದಾನೆ. ಮೋಸ್ಟ್ ಎಕ್ಸ್ಪೆಕ್ಟೆಡು ಇಂಪಾರ್ಟೆಂಟ್ ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಅವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ಬರ್ತವೆ. ಯಾರು ನೋಡಿ ಅಲ್ಲಿ ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಖಂಡಿತ ಹೇಳ್ತೀನಿ, ಎಕ್ಸಾಮ್ಗೆ ಅವೇ ಕ್ವಶನ್ ಬರ್ತವೆ. ಚಾನಲ್ ಹೋಗಿ ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನು. ಓಕೆ, ನೋಡ್ತಾ ಹೋಗೋಣ. ಟೋಟಲ್ ಇವಾಗ ಬೋರ್ಡ್ ಅವರು 4 ಮಾಲ್ ಕ್ವಶನ್ ಬಿಟ್ಟಿದ್ದಾರೆ, 4 ಮಾಲ್ ಪೇಪರ್ ಬಿಟ್ಟಿದ್ದಾರೆ. ಇದು 1ನೇದು. ಇನ್ನು 2ನೇದು, 3ನೇದು, 4ನೇದು ಹಾಕ್ತೀನಿ, ಅವನು ಸಹ ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಇದು 1ನೇದು ಮಾದರಿ ಉತ್ತರಗಳು, ವಿಷಯ ವಿಜ್ಞಾನ, ಸಬ್ಜೆಕ್ಟ್ ಸೈನ್ಸು. ಭಾಗ ಎ ನಿಮಗೆ ಭೌತ ವಿಜ್ಞಾನ ಇರ್ತದೆ. ಭಾಗ ಎ ಭೌತ ವಿಜ್ಞಾನ ನಿಮಗೆ 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ. ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, 3ನೇದು ಭಾಗ ಸಿ ಜೀವ ವಿಜ್ಞಾನ. 3 ಭಾಗ ಮಾಡ್ತಾರೆ. ಆಲ್ಮೋಸ್ಟ್ ಗೊತ್ತಿದೆ ಅನ್ಕೋತೀನಿ. 1ನೇ ಮೇಲೆ ನಿಮಗೆ 2 ಮಲ್ಟಿಪಲ್ ಕೊಟ್ಟಿರ್ತಾರೆ. ಮಲ್ಟಿಪಲ್ಲು 2 ಬಹುವಾಕ್ಯ ಪ್ರಶ್ನೆಗಳು. 1ನೇ ಕ್ವಶನ್ ನೋಡಿ, ವಿಭವಾಂತರದ SI ಏಕಮಾನ ವೆರಿ ಇಂಪಾರ್ಟೆಂಟು. ಇದು ಆಪ್ಷನ್ ಎ ಓಲ್ಡ್ ಸರಿಯಾದ ಉತ್ತರ. ಇವೆಲ್ಲ ಕೊಟ್ಟಿರ್ತೀನಿ ನೋಡಿ. ನಿಮಗೆ 1 ಮಾರ್ಕ್ಸ್ ಕೊಟ್ಟಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಯಾವೆಲ್ಲ ಮಲ್ಟಿಪಲ್ ಕೊಡುತ್ತೆ ಅಂತ ಹೇಳಿದ್ದೀನಿ, ಬಹುವಾಕ್ಯ ಪ್ರಶ್ನೆಗಳು ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಇನ್ನು 2ನೇ ಕ್ವಶನ್, ಮಸೂರದ ಸಂಗಮ ದೂರದ ವಿಲೋಮವು ಏನಾಗ್ಬೋದು? ಇದು ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ. ಇನ್ನು 2ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 3ನೇ ಕ್ವಶನು, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಚಿಹ್ನೆ ಕೇಳಿದರೆ ಫಿಕ್ಸ್ ಕೆಳಗೆ ಕೇಳ್ತಾರೆ ಒಂದು. ಈಗ ಹೇಳಿದ್ದೀನಿ ನಿಮಗೆ, ಪಾಸಿಂಗ್ ಪ್ಯಾಕೇಜ್ ಹೇಳುವಾಗ ಹೇಳಿದ್ದೀನಿ, ನೋಡ್ಕೊಳ್ಳಿ. ಯಾವ್ದು ಕೊಟ್ಟಿದ್ದಾರೆ? 1ನೇದು ಶುಷ್ಕಕೋಶ, 2ನೇದು ರಿಯೋಸ್ಟಾಟ್. ನೋಡಿ ಚಿತ್ರ ನೋಡ್ಕೊಳ್ಳಿ. 1ನೇದು ಶುಷ್ಕಕೋಶ, 2ನೇದು ರಿಯೋಸ್ಟಾಟ್. ನಂತರ 4ನೇದು ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೆಲೆನೈನ ಬಿ ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟೀಕರಿಸಿ. ಏನಾಗ್ಬೋದು? NS ಇವಿ ಕೊಟ್ಟಿದ್ದಾರೆ, ಆಮೇಲೆ NS ಕೊಟ್ಟಿದ್ದಾರೆ. ಉತ್ತರ ಇಲ್ಲ, ವಿಕಸಿಸುತ್ತದೆ. ಏಕೆ? ಸ್ವಿಚ್ಚನ್ನು ಮುಚ್ಚಿದಾಗ ಸೆಲೆನೈನ್ನ ಬಿ ತುದಿಯು N ಧ್ರುವದಂತೆ ವರ್ತಿಸುತ್ತದೆ. ಆದ್ದರಿಂದ ಜಾತಿಯ ಧ್ರುವಗಳು ವಿಕಸಿಸುತ್ತವೆ. ನೋಡಿ, ಪ್ರತಿ ಪಾಯಿಂಟಿಗೂ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅರ್ಧ ಮಾರ್ಕ್ಸು ಟೋಟಲ್ 1 ಮಾರ್ಕ್ಸು. ನಂತರ 3ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇ ಕ್ವಶನ್ನು, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಓವರ್ಲೋಡ್ ಆಗಬಾರ್ದು ಅಂತ ನಾವು ಏನು ಮಾಡಬೇಕು ಅಂತ, ಏನು ಮಾಡಬೇಕು? ಉತ್ತರ ನೋಡಿ. ಸಾಕು, ಒಂದು 4 ಪಾಯಿಂಟ್ ಬೇರೆ ಸಾಕು. ಯಾವ್ದಾದ್ರು 4 ಪಾಯಿಂಟ್ ಇರಬೇಕು. ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಉದ್ದಕ್ಕೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಇರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತವಾದ ದರದ ಫ್ಯೂಸ್ ಬಳಸುವುದು. ನೋಡಿ, 2 ಮಾರ್ಕ್ಸಿಗೆ 4 ಪಾಯಿಂಟನ್ನು ಬರಬೇಕು. ನಂತರ 6ನೇದು, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟು. ಯಾವೆಲ್ಲ ಬರ್ತವೆ? ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ ಅಥವಾ ವಾಹಕದ ದಪ್ಪ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ನಂತರ 7ನೇದು, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ನೋಡಿ, ಅಬ್ಸರ್ವ್ ಮಾಡಿ. ಏನು ಕೇಳಿದರೆ? ದಿಕ್ಪಲ್ಲಟ ಕೋನ ಕೇಳಿದರೆ, ಅಬ್ಸರ್ವ್ ಮಾಡಿ. ಕೋನದ ಮೌಲ್ಯ ಕೂಡ ಕೇಳಿದ್ದಾರೆ. ಯಾವುದು ದಿಕ್ಪಲ್ಲಟ ಕೋನ? ಎಲ್ಲಿ? ಉತ್ತರ ಯಾವುದಿದೆ? ಕೋನ HGF. ನೋಡಿ, ಅಬ್ಸರ್ವ್ ಮಾಡಿ. ಕೋನ HGF ನೋಡಿ, ಇದು ದಿಕ್ಪಲ್ಲಟ. ಎಷ್ಟಾಗ್ಬೋದು ಡಿಗ್ರಿ? ಅದು 38 ಡಿಗ್ರಿ ಇದೆ. 38 ಡಿಗ್ರಿ. ನೆಕ್ಸ್ಟು
4ನೇ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು, 3 ಇರ್ತವೆ. ಟೋಟಲಾಗಿ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇದು ಇಲ್ಲಿ ಮ್ಯಾಗೆ ಎ ಬಿ ಕ್ವಶನ್ ಮಾಡ್ತಾರೆ. ಡೈರೆಕ್ಟಾಗಿ 3 ವರ್ಷ ಕ್ವಶನ್ ಕೊಡೋದಲ್ಲ ಅವರು, ಎ ಕ್ವಶನ್ ಬಿ ಕ್ವಶನ್ ಅಂತ 2 ಕ್ವಶನ್ ಮಾಡ್ತಾರೆ. ನೋಡಿ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಬಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? 2 ಇಂಪಾರ್ಟೆಂಟು, ಉತ್ತರ ನೋಡ್ಕೊಳ್ಳಿ. ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು. ಉತ್ತರ, ಕಣ್ಣಿನ ಮೊಸರದ ವಕ್ರತೆ ಹೆಚ್ಚಾಗಿರುವುದು, ಕಣ್ಣಿನ ಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ನಂತರ ನೀವಿನ ಮೊಸರನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು. ಇನ್ನು ಬಿಗೆ ಆನ್ಸರು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಸಮಯ ತುಂಬ ಕಡಿಮೆ ಇದೆ. ಆಲ್ಮೋಸ್ಟ್ ಕವರ್ ಮಾಡ್ತೇನೆ. ನಿಮಗೆ ಸ್ಲೋ ಬೇಕು ಅನ್ನೋರು ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೋಬೋದು. ಉತ್ತರ ನೋಡಿ, ಬಿ ಇದು. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುವನ್ನು ನೋಡಲು ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅನ್ನೋರು. ನಂತರ 9ನೇ ಕ್ವಶನ್ನು, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ವಲಯಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ವೇರ್ ಇಂಪಾರ್ಟೆಂಟ್ ಚಟುವಟಿಕೆ, ಕೇಳ್ಬೋದು, ರಿಪೀಟ್ ಆಗ್ಬೋದು. ಉತ್ತರ, ಒಂದು ಬಿಳಿ ಕಾಗದವನ್ನು ಹಲಗೆ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ಆಮೇಲೆ ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ. ನಂತರ ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಬೇಕು. ನಂತರ ಕಾಗದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ನೋಡಿ, ಪ್ರತಿ ಪಾಯಿಂಟು ಅರ್ಧ ಮಾಡಿಸ್ಕೊಟ್ಟಿದ್ದಾರೆ. ನಂತರ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತನೆ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ ಅಥವಾ ಕಾಂತೀಯ ಬಲರೇಖೆಗಳನ್ನು ಪಡೆಯುತ್ತವೆ. ಇಷ್ಟೇ ಆನ್ಸರು. ಟೋಟಲ್ 3 ಮಾರ್ಕ್ಸು. 10 ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡಿ, 10 ಕ್ವಶನ್ ಇರ್ತದೆ ನಿಮಗೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಉತ್ತರ ಇದೆ. ಆ ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೋಬೋದು. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ನೀವು ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟು 10, ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ, ದರ್ಪಣದ ವಕ್ರದಾಕ್ರಿಂದ ಕೇಳ್ತಾರೆ, ಪಿಕ್ಸ್ ಕೇಳ್ತಾರೆ. ಈಗ ಹೇಳಿದ್ದೀನಿ ನಿಮಗೆ. ಸೊ ಪಾಸಿಂಗ್ ಪ್ಯಾಕೇಜ್ ಹೇಳುವಾಗ ಹೇಳಿದ್ದೀನಿ, ಪಾಸಿಂಗ್ ಪ್ಯಾಕೇಜು ನೋಡ್ಕೊಳ್ಳಿ. ಏನು ಬರಬೇಕು? ಪ್ರತಿಬಿಂಬ ಸ್ಥಾನ ಕೂಡ ಬರಬೇಕು, ಸ್ವಭಾವ ಇರಬೇಕು. ಅರ್ಥ ಆಯ್ತಾ? ಬರೀ ಚಿತ್ರಕ್ಕೆ ಮಾರ್ಕ್ಸಿರೋದಲ್ಲ. ಚಿತ್ರಕ್ಕೆ 2 ಮಾರ್ಕ್ಸು, ಈ ಪ್ರತಿ ಸ್ಥಾನಕ್ಕೆ ಸ್ವಭಾವಕ್ಕೆ 1 ಮಾರ್ಕ್ಸು. ಟೋಟಲಾಗಿ 3 ಮಾರ್ಕ್ಸ್ ನೋಡಿ. ನೋಡ್ಕೊಳ್ಳಿ. ನೆಕ್ಸ್ಟು 5ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಪ್ರಶ್ನೆಗಳು, 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. ಇಲ್ಲಿ ಕೂಡ ನಿಮಗೆ ಎ ಬಿ ಕ್ವಶನ್ ಮಾಡ್ತಾರೆ. ಆಲ್ಮೋಸ್ಟ್ ಹೇಳಿದೆ ಅನ್ಕೋತೀನಿ. ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ಏನು ಕೇಳಿದರೆ, ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ ಚಾರ್ಟನ್ನು. ವಿದ್ಯುತ್ ಸಾಧನ ಕೊಟ್ಟಿದ್ದಾರೆ, ಸಾಮರ್ಥ್ಯ ಕೊಟ್ಟಿದ್ದಾರೆ, ಬಳಕೆಯ ಕಾಲ ಕೊಟ್ಟಿದ್ದಾರೆ. 1ನೇದು ಟಿ ವಿ, 2ನೇದು ಟೋಸ್ಟರ್. ಟಿ ವಿ ಬಳಸಿದಷ್ಟು 250 ವ್ಯಾಟ್, ಟೋಸ್ಟರ್ ಬಳಸೋದು 1200 ವ್ಯಾಟ್. ಕಾಲ ನೋಡಿ, ಟಿ ವಿ 4 ಗಂಟೆ, ಟೋಸ್ಟರ್ 1 ಗಂಟೆ. ಇನ್ನು 2ನೇ ಕ್ವಶನ್ ಅಬ್ಸರ್ವ್ ಮಾಡಿ. 2 ಓಮ್ ಮತ್ತು 4 ಓಮ್ನ ರೋಧಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಗಳನ್ನು ಬಳಸಿದರೆ ಆಗ ಈ 2 ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸೊ ಮೊದಲೇದು 1ನೇ ಆನ್ಸರ್ ನೋಡಿ, ಇದು ಎಷ್ಟಾಗ್ಬೋದು? ಟಿ ವಿ ಬಳಸಿದ ಒಟ್ಟು ಶಕ್ತಿ ಈಸ್ಕ್ವಲ್ ಟು ಪಿ ಟಿ. ಸೊ ಪಿ ಟಿ ಅಂದರೆ ಏನು? ಪಿ ಟಿ 250 ಇಂಟು 4 ಅಂದಂಗೆ. ಪಿ ಅಂದರೆ ಸಾಮರ್ಥ್ಯ, ಇನ್ನು ಟಿ ಅಂದರೆ ಕಾಲ, ಟೈಮು. ಓಕೆ, ಪಿ ಅಂದರೆ ಪವರ್ ಅನ್ಕೋತೀನಿ. ಒಟ್ಟಿನಲ್ಲಿ ಪಿ ಅಂದರೆ ಏನು? ಸಾಮರ್ಥ್ಯ ನೋಡಿ. ಟಿ ಅಂದರೆ ಟೈಮು. 250 ಟು 4 ಮಾಡಬೇಕು. ಎಷ್ಟು ಬರ್ತದೆ? ಈಸ್ಕ್ವಲ್ ಟು 1000 ಡಬ್ಲ್ಯೂ ಎಚ್ ಬರ್ತದೆ. ಸೊ ಆನ್ಸರು 1 kWh ಸರಿಯಾದ ಉತ್ತರ ನೋಡಿ. ನೆಕ್ಸ್ಟು ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ, 2ನೇ ಆನ್ಸರು. ಸೊ ಎಷ್ಟಾಗ್ಬೋದು ಟೋಸ್ಟರ್ದು? ಸೊ ಟೋಸ್ಟರ್ದು ಟಿ ವಿ ಆಯಿತು, ಟೋಸ್ಟರ್ದು ಅದು ಕೂಡ 1.2 kWh ಆಗ್ತದೆ. ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ಅಬ್ಸರ್ವ್ ಮಾಡಿ, 1.2 ಇದೆಯಲ್ಲಿ, ಮತ್ತು ಟಿ ವಿ 1 K ಎಷ್ಟೇ ಇದೆ. ನೆಕ್ಸ್ಟು 2ನೇ ಕ್ವಶನ್ನು. R1 ಎಷ್ಟು ಬಿಟ್ಟಿದ್ದಾರೆ? 2 ಓಮ್, R2 4 ಓಮ್, RP1 ಕಂಡುಹಿಡಿಯಬೇಕು ನಾವು. ಸೂತ್ರ ಯಾವುದು ನಮ್ಮದು? 1/RP1 = 1/R1 + 1/R2. ಸೊ ಏನು ಮಾಡಬೇಕು ನಾವು? R1 R2 ಬೆಲೆಯನ್ನು ಫಿಲ್ ಮಾಡಬೇಕು. RP ಹೆಂಗೆ ಬೀಳ್ತದೆ? 1 ಎಷ್ಟಾಗ್ತದೆ ನೋಡಿ, 2 + 1 3 ಆಯಿತು. ಆಮೇಲೆ 3/4. ಆಮೇಲೆ ಅದು ಎಷ್ಟಾಗ್ತದೆ? 4/3 ಆಗ್ತದೆ. ಆಮೇಲೆ RP1 = 1.33 ಓಮ್. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದ್ದಾರೆ. ಅದಾಯಿತು. ಆಮೇಲೆ
6 ಓಮ್ನ ರೋಧಕವನ್ನು ಬಳಸಿದರೆ ಕೇಳಿದರೆ ಎಷ್ಟಾಗ್ತದೆ ನೋಡಿ. ಸೊ R2 ಜಾಗದಲ್ಲಿ ನಾವು 6 ಓಮ್ ಬರಬೇಕು. R2 ಅಲ್ಲಿ R1 2 ಇದೆ, R2 ಅಲ್ಲಿ 6ನ ಬರಬೇಕು. ಎಷ್ಟಾಗ್ತದೆ ಇದು? ಸೊ Rp2 = 1.5 ಓಮ್ ಆಗ್ತದೆ. ಇನ್ನು ಈ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸಗಳು ಕೇಳಿದರೆ ಎಷ್ಟು? ಏನು ಮಾಡಬೇಕು? Rp2 - Rp1 ಮಾಡಬೇಕು. 1.5 - 1.33 0.17 ಓಮ್ ಬರ್ತದೆ ನೋಡ್ಕೊಳ್ಳಿ. ನಂತರ 10ನೇ ಕ್ವಶನ್ನು, ಅದು ಬೇಡ ಅನ್ನೋರು ಇದನ್ನು ಬರೀಬೋದು. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 kWh ರೂ 4 ರಂತೆ, ಅಂದರೆ ಕಿಲೋ ವ್ಯಾಟ್ ಅಂತ ಅರ್ಥದ. ಉಪಯೋಗಿಸಿದ ಶಕ್ತಿ ಒಟ್ಟು ಮೌಲ್ಯ ಲೆಕ್ಕಾಚಾರ ಮಾಡಿ. ಓಕೆ, ಬಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 2 ಕ್ವಶನ್ಗೆ ಆನ್ಸರ್ ಇದೆ. ಸೊ ತುಂಬ ಈಸಿ ಆದಮೇಲೆ ಅದನ್ನು ಬಿಡಿಸಿ. ಇದು ಈಸಿ ಇದನ್ನು ಬಿಡಿಸಿ, ಅಥವಾ ಮೇಲಿನ ಈಸಿ ಆದರೆ ಮೇಲಿನ ಬಿಡಿಸ್ಬೋದು. ಆನ್ಸರ್ ನೋಡಿ, 372 ರೂಪಾಯಿಗಳು. ಇನ್ನು ಬಿ ಕ್ವಶನ್ಗೆ ಆನ್ಸರು 6 ಕಂಡು ಹಿಡಿಬೇಕು. ಇಲ್ಲಿ ಸೂತ್ರ ಗೊತ್ತಿರಬೇಕು ನಮಗೆ, ಅವಾಗ ಮಾತ್ರ ಉತ್ತರ ಬರ್ತದೆ. ಎಷ್ಟು? R = 55 ಓಮ್. ನೆಕ್ಸ್ಟು 12ನೇ ಕ್ವಶನು, ಎ ಕ್ವಶನು, ಬೆಳಕಿನ ವಕ್ರೀಭವನ ನಿಯಮವನ್ನು ನಿರೂಪಿಸಿ. ಬಿ, ಪಿನ ದರ್ಪಣ ಮತ್ತು ಪಿನ ಮಸೂರಗಳ ನಡುವೆ ಯಾವುದಾದ್ರು 2 ವ್ಯತ್ಯಾಸವನ್ನು ತಿಳಿಸಿ. ನೋಡಿ ಆನ್ಸರ್ ನೋಡ್ಕೊಳ್ಳಿ. 2 ಕ್ವಶನ್ಗೆ ಆನ್ಸರ್ ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ಇದು ಭಾಗ ಮುಗೀತು ಈಗ. ಸೊ ನೆಕ್ಸ್ಟ್ ಹೋಗಿ ನಾವು ಪಾರ್ಟ್ 2ಗೆ, ಅಂದರೆ ಪಾರ್ಟ್ ಬಿಗೆ. ಯಾವುದು? ಕೆಮಿಸ್ಟ್ರಿ. ಇದು ರಸಾಯನ ವಿಜ್ಞಾನ. ಭಾಗ ಬಿ ರಸಾಯನ ವಿಜ್ಞಾನ. ಇಲ್ಲೂ ಕೂಡ ನಮಗೆ ಮಲ್ಟಿಪಲ್ ಇರ್ತವೆ, ಬಹು ಪ್ರಶ್ನೆಗಳು 3 ಇವೆ. 13ನೇ ಕ್ವಶನ್ನು, ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು. ಸರಿ ಉತ್ತರ ಆಪ್ಷನ್ ಎ, ತಾಮ್ರ ಮತ್ತು ಸತು. 14 ನೋಡಿ, ಚಿತ್ರ ಅಬ್ಸರ್ವ್ ಮಾಡಿ. ವಾಯು ದ್ರಾವಣ KL ದ್ರಾವಣ ಮಿಕ್ಸ್ ಮಾಡ್ತಾ ಇದ್ದಾರೆ. ಏನು ಕ್ವಶನ್ ನೋಡೋಣ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವಾಯು ದ್ರಾವಣವು KL ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಸೂತ್ರಕ್ರಮವಾಗಿ ಏನಾಗ್ಬೋದು? 2 ಮಿಕ್ಸ್ ಮಾಡಿದಾಗ ಆಪ್ಷನ್ ಬಿ ಆಗ್ತದೆ, PbL2 ಮತ್ತು KNO3. ಉತ್ಪನ್ನ ಅನುಸೂತ್ರ ಕೇಳಿದ್ದಾರೆ. ಓಕೆ, 15 ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ ಗುಣ. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಯಾವುದಾಗ್ಬೋದು? ಆಪ್ಷನ್ ಬಿ, ಕಠಿಣೀಕರಣ. ನಂತರ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು? 1 ಅಂಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 16 ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಹೇಗೆ? ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ. ಕ್ವಶನ್ ನಂಬರ್ 17 ಥರ್ಮೈಟ್ ಕ್ರಿಯೆಯ ಅನ್ವಯಗಳನ್ನ ಕೇಳಿದರೆ ಉತ್ತರ ನೋಡಿ. ರೈಲ್ವೆ ಹಳಿಗಳನ್ನು ಜೋಡಿಸಲು ಮತ್ತು ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು. 18ನೇ ಕ್ವಶನ್ ಸ್ವಲ್ಪ ಬ್ರೆಂಟ್ ಕೇಳಿದರೆ ವ್ಯತ್ಯಾಸ ಇದು ಸ್ವಲ್ಪ. 4 ಕಾರ್ಬನ್ ಪರಮಾಣುಗಳನ್ನು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರ ಬರೀರಿ. ನೋಡಿ, 1 ಮಾರ್ಕ್ಸ್ ರಚನಾ ಸೂತ್ರ ಕೇಳಿದರೆ ಯೂಸಲಿ ಇದನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ನೋಡಿ, ಇದು ಉತ್ತರ. ನೆಕ್ಸ್ಟು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು? 2 ಅಂಕ ಪ್ರಶ್ನೆಗೆ 3 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 19ನೇ ಕ್ವಶನ್ನು 19 ಸಾರಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನೆಯನ್ನು ತೋರಿಸುವ ಅಥವಾ ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳಿಯನ್ನು ಗುರುತಿಸಿ. ಏನು ಕೇಳಿದ್ರೆ ಭಾಗ ಯಾವ್ದು ಕೇಳಿದ್ರಿ? ಹೈಡ್ರೋಜನ್ ಅನಿಲದ ಗುಳಿ. ಅರ್ಥ ಆಯ್ತಾ? ಈಗ ಕೊಟ್ಟಿದ್ದೀನಿ ನಿಮಗೆ, ವಿಡಿಯೋ ಹಾಕಿದ್ದೀನಿ ನೋಡಿ ಚಿತ್ರಗಳ ಮೇಲೆ. ಆ ಚಿತ್ರ ನೋಡ್ಕೊಳ್ಳಿ ಸಾಕು. ಏನು ಕೇಳಿದ್ರು ಅವೇ ಚಿತ್ರ ಕೇಳ್ತಾರೆ, ನೋಡ್ಕೊಳ್ಳಿ. ಚಿತ್ರಕ್ಕೆ ಎಷ್ಟು? 1.5 ಅಂಕ, ಭಾಗಕ್ಕೆ ಅರ್ಧ ಅಂಕ, ಟೋಟಲಾಗಿ 2 ಮಾರ್ಕ್ಸ್ ನೋಡಿ. ಆಮೇಲೆ ಭಾಗ ಗುರುತಿಸ್ಬೇಕು, ಬಿಡಕೋಬೇಡಿ. 20 ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ತಿಳಿಸಿ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅನುಸೂತ್ರವನ್ನು ಬರೆಯಿರಿ. ನೋಡಿ, ಎ ಕ್ಯಾಲ್ಸಿಯಂ ಲವಣಗಳು, ಮ್ಯಾಗ್ನೀಷಿಯಂ ಲವಣಗಳು. ಬಿ ಹೆಸರು ಮೀಥೇನ್, ಅನುಸೂತ್ರ CH4. 21 ತಾಮ್ರ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸಿರುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ. ಗುರುತಿಸಬೇಕು. ಕ್ಯಾಥೋಡ್ ಇದು ನೋಡಿ, ಮೈನಸ್ ಇರೋದು ಕ್ಯಾಥೋಡ್. ಇದು ಚಿತ್ರಕ್ಕೆ ಅರ್ಧ ಅಂಕ, ಭಾಗಕ್ಕೆ ಚಿತ್ರಕ್ಕೆ 1.5 ಅಂಕ, ಭಾಗಕ್ಕೆ ಅರ್ಧ ಅಂಕ, ಟೋಟಲಾಗಿ 2 ಅಂಕ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕದ 3 ಪ್ರಶ್ನೆ ಟೋಟಲಾಗಿ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. ಅಬ್ಸರ್ವ್ ಮಾಡಿ, ಎಲ್ಲ ಪ್ಯಾಟರ್ನ್ ಸೇಮ್ ಇರುತ್ತೆ ಅಂತ ಹೇಳಿದ್ದೀನಿ. ಅರ್ಥ ಆಯ್ತಾ? ಕ್ವಶನ್ ಚೇಂಜ್ ಆಗ್ಬೋದು, ಅದ್ರ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಕೆಳಗಿನಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಸರಿದೂಗಿಸಿ ಕೊಟ್ಟು ಬರಬೇಕು ನೀವು. ಅವರು ಹಿಂದೆ ಮುಂದೆ ಮಾಡಿದ್ದಾರೆ, ನೀವು ಸರಿದೂಗಿಸಿ ಬರಬೇಕು. ನೋಡಿ, ಅದನ್ನು ಸೂತ್ರದಲ್ಲಿರಬೇಕು ಅಷ್ಟೇ, ರಾಸಾಯನಿಕ ಸೂತ್ರದಲ್ಲಿ ಬರಬೇಕು. ನೋಡಿ, ಮ್ಯಾಂಗನೀಸ್ ಆಕ್ಸೈಡ್, ಹೈಡ್ರೋಕ್ಲೋರಿಕ್ ಆಮ್ಲ, ಮ್ಯಾಂಗನೀಸ್ ಕ್ಲೋರೈಡ್, ಕ್ಲೋರಿನ್, ನೀರು. ಇದನ್ನು ಸರಿದೂಗಿಸಿ ಬರಬೇಕು. ಮತ್ತೆ ನೋಡಿ ಉತ್ತರ ನೋಡಿ, MnO2 + 4HCl, MnCl2, 2H2O, Cl2 ಇಷ್ಟು ಬರಬೇಕು.
ಮೂರುಗಳು ಕ್ವಶನ್ ಬರ್ಬೋದು, ರಿಪೀಟ್ ಆಗ್ಬೋದು, ಇವೇ ರಿಪೀಟ್ ಆಗ್ಬೋದು, ಬೇರೆ ಕೊಡ್ಬೋದು. ನೋಡ್ಕೊಂಡಿರಿ. ಕೊಟ್ಟಿದ್ದೀನಿ ನಿಮಗೆ ಪಾಸಿಂಗ್ ಬೇಕ್ಸ್ ಹೇಳುವಾಗ ಕೊಟ್ಟಿದ್ದೀನಿ. ಪಾಸಿಂಗ್ ಬೇಕಿದೆ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ ಹೇಳುವಾಗ ಕೊಟ್ಟಿದ್ದೀನಿ ನೋಡಿ. ಅಥವಾ ಕ್ವಶನ್ನು ಅದು ಬೇಡವರು ಇದು ಇರ್ಬೋದು. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣ ಪರಿಹರಿಸೋದು. ನಿಮಗೆ ತುಂಬಾ ಈಸಿ ಯಾವುದನ್ನು ಬರೀರಿ ನೋಡ್ಕೊಳ್ಳಿ. ನಂತರ 23 ABC ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳು ಹೊಂದಿದೆ, ತಟಸ್ಥವಾಗಿ ದುರ್ಬಲ ಆಮ್ಲವಾಗಿದೆ? 1ನೇದು B ದ್ರಾವಣ, 2ನೇದು C ದ್ರಾವಣ, 3ನೇದು A ದ್ರಾವಣ. ನಂತರ 24 ಇಲ್ಲಿ ಕೂಡ AB ಕ್ವಶನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. B ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಉತ್ತರ ಸಹಿತವೇ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಭಾಗ ಸಿಗೆ ಹೋಗೋಣ. ಸೊ ತುಂಬ ಸಮಯ ವೇಸ್ಟ್ ಆಗ್ತದೆ ಸುಮ್ಮನೆ. ಸೊ ನಿಮಗೆ ಬೇಕು ನೋಡು ಆದಮೇಲೆ ನೋಡ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನ್ ಅನ್ಕೋತೀನಿ, 4 ಮಾರ್ಕ್ಸಿಗೆ ಒಂದು ಕಟ್ಟಿದ್ದಾರೆ ನೋಡಿ. AB ಕ್ವಶನ್ನು N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. B ಎಸ್ಟೀಕರಣ ಎಂದರೇನು? ವೇರ್ ಇಂಪಾರ್ಟೆಂಟ್ ನೋಡಿ ಕ್ವಶನ್ ಇದು. ಎಥನಾಲ್ ಈಥಿನ್ ಅನ್ನು ಹೇಗೆ ಪಡೆಯುವರಿ? ಈ ಕ್ವಶನ್ ರಿಪೀಟ್ ಆಗ್ಬೋದು ನೋಡಿ. 1ನೇದು N-ಬ್ಯೂಟೇನ್, ಐಸೋಬ್ಯೂಟೇನ್. ಸೊ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ನೈಟ್ರೋಜನ್ ಮತ್ತು ಪ್ರೊಫೈನ್ ಅಣುಗಳ ಚುಕ್ಕಿ ರಚನೆ ಬರೆಯಿರಿ. ಕೆಳಗೆ ಹೇಳ್ತಾರೆ ಚುಕ್ಕಿ ರಚನೆ, ಎಲ್ಲ ಚುಕ್ಕಿ ರಚನೆ ನೋಡ್ಕೊಳ್ಳಿ. ಕೊಟ್ಟಿದ್ದೀನಿ ಗಾಲಿ ಚಾನಲಲ್ಲಿ, ಅವ್ನು ನೋಡ್ಕೊಳ್ಳಿ. ಮತ್ತು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಕೇಳಿದ್ದಾರೆ. ಇವು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ. ಸೊ ನೆಕ್ಸ್ಟ್ ನಾವು ಭಾಗ ಸಿಗೆ ಹೋಗೋಣ. ಲಾಸ್ಟ್ ಭಾಗ ಜೀವವಿಜ್ಞಾನ. ಇದು ತುಂಬಾ ಈಸಿ ಅನ್ಕೋತೀನಿ ನಿಮಗೆ. ಯಾಕೆ ಈಸಿ ಅಂದರೆ ಸೊ ದಿನನಿತ್ಯ ನಡೆಯುವಂಥ ಕ್ರಿಯೆಗಳು ಇರ್ತವೆ, ಅರ್ಥ ಆಯ್ತಾ? ನೀವು ಕಲ್ತಿರ್ತಾರೆ ತುಂಬಾ. ಸೊ ತುಂಬಾ ಏನು ಮಾಡ್ತಾರಾ, ಭಾಗ ಎ ಭಾಗ ಬಿಲಿ ಟೈಮ್ ವೇಸ್ಟ್ ಮಾಡ್ತಾರಾ, ಭಾಗ ಸಿ ಗೊತ್ತಿರೋ ಕ್ವಶನ್ ಬಿಟ್ಟು ಬರ್ತಾರಾ. ಯಾಕೆ ಟೈಮ್ ಆಗಿರ್ತದೆ, ಆಯ್ತು ಮಾಡೋಕ್ಕೋಗ್ಬೇಡಿ. ಆಲ್ಮೋಸ್ಟ್ ಬೇಗ ಕವರ್ ಮಾಡಿ. ಭಾಗ ಎ ಭಾಗಕ್ಕೆ ಬಿ ಕವರ್ ಮಾಡಿ ಭಾಗ ಸಿಗೆ ಬನ್ನಿ. ಅಥವಾ ನೀವು ಡೈರೆಕ್ಟಾಗಿ ಮೊದಲೇ ಭಾಗ ಸಿ ಬರೋದು ಆಮೇಲೆ ಭಾಗ ಎ ಭಾಗ ಬಿಗೆ ಹೋದರೂ ನಡೆಯುತ್ತೆ, ಅದೇನೋ ತಪ್ಪಿಲ್ಲ, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಎಲ್ಲ ಬರೆದು ಬನ್ನಿ. ನೆಕ್ಸ್ಟ್ 26 ಇವು ಕೂಡ 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ ಭೂಯಕ ಪ್ರಶ್ನೆಗಳು. 26 ಪ್ರೋಟೀನನ್ನು ಜೀರ್ಣಿಸಲು ಮೇಜರ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಯಾವುದು? ಆಪ್ಷನ್ ಸಿ ಟ್ರಿಪ್ಸಿನ್. ನೋಡಿ ಜಸ್ಟ್ ನಾನು ಮೇಲೆ ಹೇಳ್ತಾ ಇದ್ದೀನಿ, 17 ನಿಮಿಷ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಫಾಸ್ಟಾಗಿ ನೋಡ್ಕೊಳ್ಳಿ ನೀವು. 27 ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟಾಗ್ಬೋದು? ಆಪ್ಷನ್ ಡಿ 24. ಇನ್ನು 28 ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಅದರ ಕಾರ್ಯ ಕೇಳಿದರೆ. ಎಕ್ಸ್ ಭಾಗ ಕೇಳಿದರೆ, ಅಬ್ಸರ್ವ್ ಮಾಡಿ. ಆಕ್ಸನ್ ಡೆಂಡ್ರೈಟ್ ನಡುವೆ ಎಕ್ಸ್ ಭಾಗ ಇದೆ, ಏನಿದು? ಯಾವುದಾಗ್ಬೋದು? ಆಪ್ಷನ್ ಡಿ ಸಂಸರ್ಗ. ಆಕ್ಸನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು, ಇದೇ ಕೆಲಸ ಅದರದ್ದು. ನೆಕ್ಸ್ಟು ಇವೇನು 1 ಅಂಕದ ಪ್ರಶ್ನೆಗೆ 3 ಇರ್ತವೆ, ಟೋಟಲಾಗಿ 3 ಅಂಕ. ಕೆಳಗಿನ ಪ್ರಶ್ನೆ ಉತ್ತರಿಸಿ. 29 ಸಸ್ಯಗಳಲ್ಲಿ ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು? ಉತ್ತರ ಬೇರಿನಿಂದ ಇತರೆ ಭಾಗಗಳಿಗೆ ನೀರನ್ನು ಸಾಗಿಸುತ್ತದೆ. 30 ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಶಗಳನ್ನು ಗಮನಿಸಿ. ಹಸಿರು, ಹಳದಿ. ಹೂವಿನ ಸ್ಥಾನ ಕಾಂಡದ ಮಧ್ಯ ಎ, ಕಾಂಡ ತುದಿ ಎ, ಸ್ಮಾಲ್ ಎ. ನೋಡಿ ಉತ್ತರ GG ಸ್ಮಾಲ್ ಕ್ಯಾಪಿಟಲ್ GGA ಅಥವಾ GGA, ಯಾವ್ದು ಬರೋದು ಸರಿಯಾದ ಉತ್ತರ. ನಂತರ 31 ಅಮೀಬಾದಲ್ಲಿ ದ್ವಿದಳನವು ಹೆಡ್ರಾದಲ್ಲಿನ ಮಗುಕೆಗಿಂತ ಹೇಗೆ ಭಿನ್ನವಾಗಿದೆ? ನೋಡ್ಕೊಳ್ಳಿ. ಅಮೀಬಾದಲ್ಲಿ ತಾಯಿ ಕೋಶವು ವಿಭಜನೆ ಹೊಂದಿ 2 ಮರಿಕೋಶಗಳು ಉಂಟಾಗುತ್ತವೆ. ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಅದಾದ ನಂತರ ಕೆಳಗೆ ಪ್ರಶ್ನೆ ಉತ್ತರಿಸಿ. 2 ಅಂಕ 2 ಪ್ರಶ್ನೆ ಒಟ್ಟಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 32 ಇಲ್ಲಿ ಕೂಡ 1ನೇದು 2ನೇದು ಕೊಟ್ಟಿದ್ದಾರೆ ಕ್ವಶನು. ಸೊ ಮಾನವನ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. 2ನೇದು ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. 1ನೇದು ಆನ್ಸರು ಮೃದ್ವಾಸ್ಥೀಯ ಉಂಗುರಗಳು. 2ನೇದು ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಅವಕಾಶ ಕೊಟ್ಟಿದ್ದಾರೆ. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಬಿ ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೇರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ. 1ನೇ ಆನ್ಸರು ಸಸ್ಯದಲ್ಲಿ ಪಿಷ್ಟ, ಪ್ರಾಣಿಯಲ್ಲಿ ಗ್ಲೈಕೋಜನ್. 2ನೇದು ವಿಲ್ಲ ಎತ್ತ ನೋಡಿ. 33 ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಹೇಗೆ ಬಾಗುತ್ತದೆ ವಿವರಿಸಿ. ಇಂಪಾರ್ಟೆಂಟು. ಅಥವಾ ಕ್ವಶನು ಏನಿದು ವ್ಯತ್ಯಾಸ, ಕೇಂದ್ರ ನರವು ಮತ್ತು ಪರಿಧಿ ನರವು ವ್ಯತ್ಯಾಸವಿರಬೇಕು, ನೋಡ್ಕೊಂಡಿರಿ. ನಂತರ 3 ಅಂಕದ 3 ಪ್ರಶ್ನೆ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. ಇಲ್ಲಿ ಕೂಡ AB ಕ್ವಶನ್ ಮಾಡ್ತಾರೆ. ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿ ಸಮರ್ಥಿಸಿ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೊಳಗುತ್ತವೆ, ಏಕೆ? ಉತ್ತರ ನೋಡ್ಕೊಳ್ಳಿ. 2 ಕ್ವಶನ್ಗೆ ಉತ್ತರ ಇವೆ. ಸೊ 35 ವಿವರಿಸಿ ಕ್ವಶನ್ ಕೊಟ್ಟಿದ್ದಾರೆ. ವಂಶವಾಹಿಯಿಂದ ಸಸ್ಯದ ಇತರ ನಿರ್ವಹಣೆ
ಬಿ ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಎರಡು ಕ್ವಶನ್ ಇಂಪಾರ್ಟೆಂಟು ರಿಪೀಟ್ ಆಗ್ಬೋದು, ಕೇಳ್ತಾರೆ ನಿಮಗೆ. ಆಮೇಲೆ ಮುಂದೆ ಹೇಳ್ತೀನಿ ಕ್ವಶನ್ಗಳು, ಇನ್ನೂ ಕೂಡ ಇಂಪಾರ್ಟೆಂಟು ಹೇಳ್ತೀನಿ, ವೇಟ್ ಮಾಡಿ ನೋಡ್ಕೊಳ್ಳಿ. ಎ ಬಿ ಕ್ವಶನು ಇಂಪಾರ್ಟೆಂಟು. ಅಥವಾ ಕ್ವಶನ್ ನೋಡಿ, ಅದು ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಚೆಕ್ಕರ್ ಬೋರ್ಡ್ ಕೇಳ್ತಾರೆ, ಅರ್ಥ ಐತೆ. ಚೆಕ್ಕರ್ ಬೋರ್ಡ್ ನೋಡ್ಕೊಳ್ಳಿ, ಪ್ರತಿ ವರ್ಷ ಕ್ವಶನ್ ಇದ್ದಿರ್ತದೆ. ಇದು ಏನು ಸೇಮ್ ಕ್ವಶನ್ ಕೊಡ್ತಾರೆ, ನೋಡ್ಕೊಂಡೋಗಿ. ಆಮೇಲೆ ವ್ಯಕ್ತ ರೂಪ ಅನುಪಾತ, ಜಿ ಅನುಪಾತ ಬರಬೇಕು. ನೆಕ್ಸ್ಟು 36, ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಇವೆಲ್ಲ ಇಂಪಾರ್ಟೆಂಟು. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು, ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು, ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಒಂದನೇದು ಇನ್ಸುಲಿನ್, ಎರಡನೇದು ಅಡ್ರಿಲಿನ್, ಮೂರನೇದು ಥೈರಾಕ್ಸಿನ್. ನೆಕ್ಸ್ಟ್ ಲಾಸ್ಟ್ ಕ್ವಶನು 4 ಮಾರ್ಕ್ಸಿಗೆ. 37, ಮಾನವನ ಹೃದಯ ಛೇದ ನೋಟವನ್ನು ತೋರಿಸುವ ಚಿತ್ರ ಬರೆಯೋದು. ಕೆಳಗಿನ ಭಾಗಗಳು ತೋರಿಸಿ. ಸೆಪ್ಟಮ್, ಬಲ ಹೃತ್ಕರ್ಣ. ನೋಡಿ, ನಿಮಗೆ ಒಂದು ಕ್ವಶನ್ ಕೊಡ್ತಾರೆ. ಯಾವ ಕ್ವಶನು? ಒಂದು ಮೆದುಳು ಕೊಡ್ಬೋದು, ಹೃದಯ ಕೊಡ್ಬೋದು. ಒಟ್ಟಿನಲ್ಲಿ 4 ಮಾರ್ಕ್ಸಿಗೆ ಕೊಡ್ತಾರೆ. ಮೆದುಳು ಕೊಡ್ತಾರೆ, ಇಲ್ಲ ಹೃದಯ ಕೊಡ್ತಾರೆ. ಯಾರು ಒಂದು ಕೇಳ್ತಾರೆ ಫಿಕ್ಸು, ನೋಡ್ಕೊಂಡು ಹೋಗಿ. ಚಿತ್ರಕ್ಕೆ 3 ಅಂಕ, ಭಾಗಗಳಿಗೆ ಎಷ್ಟು? 1 ಅಂಕ. ಟೋಟಲ್ 4 ಮಾರ್ಕ್ಸು. ಭಾಗ ಕೊಟ್ಟಿದ್ದಾರೆ ಬಲ ಹೃತ್ಕರ್ಣ, ಸೆಪ್ಟಮ್. ಹೇಳೋಕ್ಕಾಗಲ್ಲ, ಎಲ್ಲ ಭಾಗ ಗೊತ್ತಿರಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಒಂದು. ಇದು ಕೂಡ ABC ಕ್ವಶನ್ ಮಾಡಿದ್ದಾರೆ. ಎ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ಉದಾಹರಣೆ ಪಟ್ಟಿ ಮಾಡಿ. ಬಿ, ಮಾನವ ಪುರುಷ ಸಂತಾನೋತ್ಪತ್ತಿಯಲ್ಲಿ ಮೀರನಾಳ ಮತ್ತು ಪ್ರೊಟೆಸ್ಟ್ ಗ್ರಂಥಿಯ ಕಾರ್ಯವೇನು? ಸಿ, ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. 3 ಕ್ವಶನ್ ಇಂಪಾರ್ಟೆಂಟು. ಇದೇ ಕ್ವಶನ್ ಸೇಮ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ಸೊ 3 ಕ್ವಶನ್ಗೆ ಆನ್ಸರ್ ABC ಅಂತ ನೋಡ್ಕೊಳ್ಳಿ. ಸೊ 10 ಕ್ವಶನ್ ಕೊಟ್ಟಿದ್ದಾರೆ, ಅದು ಬೇಡನವರು ಈ 10 ಕ್ವಶನ್ ಬರಿಬೋದು. ಆಲ್ಮೋಸ್ಟ್ 5 ಮಾರ್ಕ್ಸಿಗೆ 10 ಕ್ವಶನ್ ಕೊಟ್ಟಿರ್ತಾರೆ. ತುಂಬಾ ಈಸಿ ಅದನ್ನು ಬರೀರಿ, ನೋಡ್ಕೊಳ್ಳಿ. ಸೊ ವ್ಯತ್ಯಾಸ ಕೇಳಿದರೆ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಸೊ ABC 3 ಕ್ವಶನ್ ಆನ್ಸರ್ಗೆ ನೋಡ್ಕೊಳ್ಳಿ. ಸೊ ಈ ಇಶ್ಯೂನ್ ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಾನು ವಿಜ್ಞಾನ ವಿಷಯದ ಮೇಲೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಗಳು, ಮಾಡಲ್ ಕ್ವಶನ್ ಪೇಪರ್ಸ್ ಹಾಕಿರ್ತೀನಿ. ಇದಾದಮೇಲೆ ಇನ್ನೂ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 2, 3, 4 ಅವನು ಹಾಕ್ತೀನಿ. ಇದ್ರ ಜೊತೆಗೆ ಅವ್ನು ನೋಡ್ಕೊಳ್ಳಿ. ನಿಮಗೆ ಪಾಸ್ ಆಗೋಕ್ಕೆ, ಸ್ಕೋರ್ ಮಾಡೋಕ್ಕೆ ಓದ್ಕೊಳ್ಳೇಬೇಕು, ಅರ್ಥ ಆಯ್ತಾ? ವೇಟ್ ಮಾಡಿ, ಅವು ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ಡೌಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.